ವೆಲ್ಕಮ್ ಬ್ಯಾಕ್ ismart ಶಿವಪಾರ್ವತಿ. ಹಾಯ್ ಹಲೋ, ಹೇಗಿದ್ದೀರಾ? ಇವತ್ತಿನ ಸ್ಪೆಷಲ್ಲು ವೆರಿ ಸ್ಪೆಷಲ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಸ್ವೀಟ್ ಅಂತಲೇ ಹೇಳ್ಬೋದು. ರಾಗಿ ಹಲ್ವಾ ಎಷ್ಟು ಸೂಪರ್ ಆಗಿದೆ ಅಂದರೆ ಇದು ಬಾಯಲ್ಲಿಟ್ಟರೆ ಕರಗೋ ಥರನೇ ಇದೆ. ತುಂಬ ಟೇಸ್ಟಾಗಿ ಬಂದಿದೆ. ಹಾಗಾದರೆ ಏನೆಲ್ಲ ಬೇಕು? ಇದಕ್ಕೆ ತುಂಬ ಏನು ಬೇಕಾಗಿಲ್ಲ, ಮನೇಲಿರೋ ಐಟಮ್ಸಿಂದನೇ ಮಾಡ್ಬೋದು. ರೆಗ್ಯುಲರ್ ಯೂಸ್ ಮಾಡೋ ಪದಾರ್ಥಗಳಿಂದನೇ. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ನೀವು ಈಸಿಯಾಗಿ ಮಾಡ್ಕೋಬೋದು. ಹಾಗೂ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ವೀಡಿಯೋ ಬೇಕಾಗಿದ್ದರೆ, ಎನಿ ಕುಕ್ಕಿಂಗ್ ಬಗ್ಗೆ ಎನಿ ಇನ್ಫಾರ್ಮೇಷನ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಇದಕ್ಕೆ ಒಂದು 3/4 ಬೌಲ್ ರಾಗಿ ತೊಗೊಂಡಿದ್ದೀನಿ. ನಾನು 2 ಬೌಲ್ ಹಲ್ವಾ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಮೊದಲೇ ಸೋಸ್ಕೊಳ್ಳೋದು ಅಥವಾ ಜಲ್ದಿ ಹಿಡ್ಕೊಳ್ಳೋದು ಮಾಡ್ಕೊಂಡಿರಿ. ಗಂಟಾಗಲ್ಲ ಅವಾಗ ತಾನೇ ಹಿಡ್ಕೊಂಡಿದ್ರೆ. ಸಡನ್ನಾಗಿ ತುಪ್ಪ ಅಥವಾ ಆಯಿಲ್ ಹಾಕಬೇಡಿ. ಒಂದು ಸ್ವಲ್ಪ ಫ್ರೈ ಮಾಡಿ, ಬಿಸಿ ಆಗಲಿ. ಇದರಲ್ಲೊಂದು ಸ್ಪೆಷಲ್ ಆಗಿದ್ದರೆ ನಾನು ಹೇಳ್ತೀನಿ ಮುಂದೆ. ಅದನ್ನು ನಾವು ಬೆಲ್ಲ ಹಾಕುವಾಗ ಏನು ಮಾಡಬೇಕು ಹಲ್ವಾ ಟೇಸ್ಟ್ ಬರಬೇಕಂದ್ರೆ ಅಂತ. ಇದಕ್ಕೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಫಸ್ಟು ರಾಗಿ ಹಿಟ್ಟು ಹಾಕಿದ ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ತುಪ್ಪ ಹಾಕ್ಕೊಳ್ಳಿ. ಗಂಟು ಆಗಲ್ಲ ಅಷ್ಟೇ. ಈ ಥರ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಈ ಥರ ಹುರ್ಕೊಳ್ಳಿ. ರಾಗಿ ಹಿಟ್ಟನ್ನ ತುಂಬಾ ಘಮ್ಮನಂತೆ ಈ ಹಂತದಲ್ಲಿ ತುಂಬ ಟೇಸ್ಟ್ ಬರುತ್ತೆ. ಘಮ್ ಅನ್ಬೇಕದು, ಅಲ್ಲಿ ತನಕ ಹುರ್ಕೊಳ್ಳಿ. ಯಾಕಂದರೆ ವೈಟ್ ಕಲರ್ ಆಗಿದರೆ ಸ್ವಲ್ಪ ರೆಡಿಶ್ ಬರೋ ತನಕ ಹುರ್ಕೊಳ್ಳಿ ಅಂತ ಹೇಳ್ಬೋದು. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಡಾರ್ಕ್ ಆಗುತ್ತೆ, ಪ್ಲಸ್ ಘಮ್ ಅನ್ನುತ್ತೆ. ಅದೇ ಬೌಲಿಂದ 2 ಬೌಲು ವಾಟರ್ ಹಾಕಬೇಕು. 1 ಬೌಲ್ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿರಲ್ಲ. ಆಮೇಲೆ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿ ನೀವು ಮೈದಾ ಅಥವಾ ಬೇರೆ ಸ್ವೀಟ್ಸ್ ತಿನ್ನೋಕ್ಕಿಂತ ಇದು ಹೆಲ್ದಿ ಆ್ಯಂಡ್ ಬೆಸ್ಟ್ ಈಸಿ ಕೂಡ ಹೇಳ್ಬೋದು. ನಾವು ರಾಗಿ ಮುದ್ದೆ ಎಲ್ಲ ತಿಂತಾ ಇರ್ತೀವಿ. ಹಂಗಂತ ನಾವು ಸ್ವೀಟೇ ತಿನ್ನಬಾರ್ದು ಅನ್ನೋ ರೂಲ್ಸ್ ಏನಿಲ್ಲ. ನಾವು ಡಯಟಲ್ಲಿದ್ದರೂ ಕೂಡ ರಾಗಿದು ಮಾಡ್ಕೋತಾ ಇದ್ದರೆ ಈ ಥರ ಸ್ವೀಟು ಹೆಲ್ದಿಯಾಗಿರುತ್ತೆ. ಈ ಥರ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ. ನೋಡಿ, ಬೆಲ್ಲನ ತುಂಬ ಪೌಡ್ರ್ ಮಾಡೋದು ಬೇಡ. ಸ್ವಲ್ಪ ದಪ್ಪಾಗಿರ್ಬೇಕು ಈ ಥರ. ಅದು ಔಟ್ಸೈಡೆಲ್ಲ ಸ್ವಲ್ಪ ಹೀಟಾಗಿ ಒಳಗಡೆ ಮೆಲ್ಟಾಗಿ ಅದೇ ಹೊಡ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ. ಯಾವುದೇ ಸ್ವೀಟ್ ಮಾಡಲಿ ನೀವು ಬೆಲ್ಲ ತುಂಬ ಪೌಡ್ರ್ ಥರ ಮಾಡಿ ಹಾಕೋದು ಬೇಡ. ಆ ಬಾಣಲಿಲಿ ಫ್ರೈ ಆಗ್ತಾ ಕರಗಿದ್ರೆ ಅದು ಟೇಸ್ಟೇ ಬೇರೆ. ಒಂದು ಸಾರಿ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು ತುಂಬ ಎಷ್ಟು ಟೇಸ್ಟ್ ಇರುತ್ತೆ ಅಂತ. ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ. 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಮೇಲೆ. ಈ ಹಲ್ವಾ ಎಂಡಿಗೆ ಬರೋಷ್ಟೊತ್ತಿಗೆ ಬಾಣಲಿಗೆ ಅಥವಾ ಕಡಾಯಿಗೆ ಹತ್ತಬಾರ್ದು ಅದು ಹಿಟ್ಟು. ಅದು ಆವಾಗ ಹಲ್ವಾ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. 2 ಏಲಕ್ಕಿ ಹಾಕ್ಕೊಳ್ಳೋಣ. ಇದನ್ನು ನಾನು ಪೌಡ್ರ್ ಮಾಡಿಲ್ಲ, ಸ್ವಲ್ಪ ತರಿಯಾಗಿ ಸಿಗಲಿ ಬಾಯಿಗೆ ಅವಾಗವಾಗ ತಿನ್ನುವಾಗ ಅಂತ. ವೆಲ್ಲಾಗಿ ಮಿಕ್ಸ್ ಮಾಡಿ ಈ ಥರ. ನೋಡಿ, ಆಲ್ಮೋಸ್ಟ್ ಆಗ್ತಾ ಬರ್ತಿದೆ. ಇದು ತುಂಬಾ ಹೆಲ್ದಿ, ತುಂಬಾ ಟೇಸ್ಟ್ ಕೂಡ ಇರ್ತದೆ. ನಾವು ಇನ್ನೇನು ಹಾಕಿಲ್ಲ ಅಲ್ವ ಇದಕ್ಕೆ. ರಾಗಿ ತುಪ್ಪ ನಿಮಗೆ ಇಲ್ಲ ಅಂದರೆ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಆಯಿಲ್ ಯೂಸ್ ಮಾಡೋದು. ಬೆಲ್ಲ, ಏಲಕ್ಕಿ ಕೂಡ ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ. ನಿಮಗೆ ಸ್ವೀಟ್ ಬೇಕಾದ್ರೆ ಅಷ್ಟು ಮಾಡ್ಕೊಳ್ಳಿ. ಏಲಕ್ಕಿ, ಡ್ರೈ ಫ್ರೂಟ್ಸ್, ತುಪ್ಪ ಎಲ್ಲ ಯೂಸ್ ಮಾಡಿ ತುಂಬ ಟೇಸ್ಟ್ ಬರುತ್ತೆ.
ಆಲ್ಮೋಸ್ಟ್ ಆಗ್ತಿದೆ ಇದು ನೋಡಿ, ತಳ ತಾನಾಗೇ ಬಿಡ್ತಿದೆ ಟರ್ನ್ ಮಾಡಿದ ತಕ್ಷಣ. ಇನ್ನು ಸ್ವಲ್ಪ ತುಪ್ಪ ಹಾಕೋಣ. ಹಲ್ವಾ ಟೇಸ್ಟ್ ಕೊಡಬೇಕಲ್ವಾ. ನಿಮ್ಗೆ ಜಾಸ್ತಿ ತುಪ್ಪ ಇಲ್ಲ ಅಂದರೆ ಹಾಕಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಒಂದು 2 ಗೋಡಂಬಿ ಹಾಕ್ತಾಯಿದ್ದೀನಿ ಆ ತುಪ್ಪದಲ್ಲಿ. ಬಾದಾಮ್ ಹಾಕ್ತಾಯಿದ್ದೀನಿ 3, ಒಂದು ಸ್ವಲ್ಪ ದ್ರಾಕ್ಷಿ. ನಾವು ಆಲ್ರೆಡಿ 3 ಟೇಬಲ್ ಸ್ಪೂನ್ ತುಪ್ಪ ಯೂಸ್ ಮಾಡಿದ್ವಿ, ಅದಕ್ಕೆ ಸಪ್ರೇಟಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕ್ತಾ ಇಲ್ಲ, ಡೈರೆಕ್ಟಾಗಿ ಹಾಕ್ತಾಯಿದ್ದೀವಿ. ನೀವು ನಿಮ್ಗೇನಾದ್ರು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಹಾಕಿದ್ರೆ ಇಷ್ಟ ಅಂದರೆ ಅದೇ ಥರ ಹಾಕ್ಕೊಳ್ಳಿ ನೀವು ಮೇಲೆ. ನೋಡಿ, ಇದು ಆಲ್ಮೋಸ್ಟ್ ಆಗ್ತಾ ಬರ್ತಿದೆ, ಸೂಪರಾಗಿ ಬಂದಿದೆ, ತಳ ಬಿಡ್ತಾ ಇದೆ ನೋಡಿ. ನಿಮ್ಗೇನಾದ್ರು ಬರ್ಫಿ ಥರ ಬೇಕಂದ್ರೆ ಅಷ್ಟು ಇನ್ನೊಂದು 5 ನಿಮಿಷ ಇದೇ ಥರ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಆಯಿಲ್ ಅಥವಾ ತುಪ್ಪ ಹಾಕಿ ಅದ್ರ ಮೇಲೆ ಹಾಕಿ ಕಟ್ ಮಾಡಿ ಬರ್ಫಿ ಥರನೂ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಮೇಲೆ ಇಟ್ಕೋಬೋದು. ನೋಡಿ, ಸೂಪರಾಗಿ ಬಂದಿದೆ. ಇನ್ನೇನು ಆಲ್ಮೋಸ್ಟ್ ಆಗಿದೆ, ಇದು ಸ್ಟಾಪ್ ಮಾಡೋಣ, ಗ್ಯಾಸ್ ಆಫ್ ಮಾಡೋಣ, ಸರ್ವ್ ಮಾಡೋಣ ಬನ್ನಿ. ಈ ಬೆಲ್ಲ ಏನು ರಾಗಿ, ಬೆಲ್ಲ, ತುಪ್ಪ ಮಿಕ್ಸ್ ಆದ್ರೇ ತುಂಬ ಘಮ್ ಅನ್ನುತ್ತೆ, ಪ್ಲಸ್ ಟೇಸ್ಟು ಕೂಡ ಇರುತ್ತೆ, ಹೆಲ್ತ್ಗೆ ಕೂಡ ಅಷ್ಟೇ ಒಳ್ಳೆಯದು. ನಾವು ಯಾಕಂದ್ರೆ ಸಕ್ಕರೆ ಯೂಸ್ ಮಾಡಿಲ್ಲ, ಇಲ್ಲಿ ಬೆಲ್ಲನೇ ಯೂಸ್ ಮಾಡಿದ್ವಿ. ತುಂಬ ಜನಕ್ಕೆ ಬೇಕ್ರಿ ಫುಡ್ ಆಗಲ್ಲ ಅನ್ನೋರು ಇದು ಈಸಿಯಾಗಿ ಕೂಡ ಇದೆ. ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿಲ್ಲ ನಾವು, ಡ್ರೈ ಫ್ರೂಟ್ಸ್ ಕೂಡ ಆಪ್ಷನಲ್, ಈಸಿಯಾಗಿದೆ, ಮನೆಯಲ್ಲೇ ಮಾಡ್ಕೊಳ್ಳಿ ದಯವಿಟ್ಟು. ಇದೇ ಥರ ನಮ್ಮ ಚಾನಲ್ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿದರೆ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಮಾಡಿ ನೋಡೋಣ, ತುಂಬಾ ಚೆನ್ನಾಗಿ ಬಂದಿದೆ. ಅಷ್ಟೇ ಅಲ್ಲ, ಈ ಫ್ಲೇವರ್ ಎಷ್ಟು ಗಮ್ಮನ್ನುತ್ತೆ ಗೊತ್ತೆ ಮೂಗಿಗೆ, ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನನ್ನ ಚಾನಲ್ ವಿಡಿಯೋ ನೋಡ್ತಾ ಇರಿ. ಬಾಯ್, ಥ್ಯಾಂಕ್ ಯು.